ತೊಂದರೆಗಳಿಗೆ ಎರಡು ಕಾರಣವಂತೆ. ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ಮನಸ್ಸಿನಲ್ಲಿ ಇರೋ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ. ಅದನ್ನು ಸ್ವಚ್ಛಗೊಳಿಸದಿದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಕೂಡ ಅಶುದ್ಧವಾಗಿ ಕಾಣಿಸುತ್ತದೆ. ನಿಮ್ಮ ಬಳಿ ಎಷ್ಟು ಹಣವಿದೆ ಎಂದು ನಿಮಗೆ ತಿಳಿದಿರುತ್ತದೆ, ಆದರೆ ನಿಮ್ಮ ಬಳಿ ಎಷ್ಟು ಸಮಯವಿದೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ಅರಿದ ಬಟ್ಟೆಗೆ ಎಷ್ಟು ಹೊಲಿಗೆಯನ್ನು ಹಾಕಿದರೇನು, ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಲು ಎಷ್ಟು ಪ್ರಯತ್ನ ಪಟ್ಟರೇನು. ಅರಿದ ಬಟ್ಟೆ, ಒಡೆದ ಮನಸ್ಸು ಯಾವತ್ತಿಗೂ ಮೊದಲಿನಂತಾಗುವುದಿಲ್ಲ. ಬಾಡದ ಹೂವನ್ನು ಬೆಳೆದವರ್ಯಾರು, ನೋವಿಲ್ಲದ ಜೀವನವನ್ನು ಕಳೆದವರ್ಯಾರು. ತಿಳಿದೋ ತಿಳಿಯದೆಯೋ ತಪ್ಪುಗಳಾಗುತ್ತವೆ. ತಿಳಿದ ಮೇಲೂ ತಪ್ಪು ಮಾಡುವುದು ಅಥವಾ ತಪ್ಪನ್ನು ಬೆಂಬಲಿಸುವುದು ಅಪರಾಧವಾಗುತ್ತದೆ. ಸಮಯ ಮತ್ತು ನಗು ಇವೆರಡು ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯ ನಮಗೆ ನಗುವುದನ್ನೇ ಮರೆಸಿಬಿಡುತ್ತದೆ, ಮತ್ತೊಮ್ಮೆ ನಗು ಸಮಯವನ್ನೇ ಮರೆಸಿಬಿಡುತ್ತದೆ. ನಾಲಿಗೆಗೆ ಮೂಳೆ ಇಲ್ಲದಿರಬಹುದು, ಆದರೆ ಅದು ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿದೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರಿಕೆ ಇರಲಿ. ಈ ಭೂಮಿಯ ಮೇಲೆ ನಿಜರೂಪ ಅತಿ ವಿರಳ, ಮುಖವಾಡವೇ ಬಹಳ. ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ, ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣವಾಗ್ತಾರೆ. ಅವರೇ ನಮ್ಮ ನಿಜವಾದ ಸ್ನೇಹಿತರು. ಕರಗದವರ ಮುಂದೆ ಕಣ್ಣೀರು ಹಾಕೋದು ಒಡೆದ ಕನ್ನಡಿಯನ್ನು ಜೋಡಿಸಿದಂತೆ. ಕರಗದವರ ಮುಂದೆ ಕಣ್ಣೀರು ಹಾಕೋದು ಒಡೆದ ಕನ್ನಡಿಯನ್ನು ಜೋಡಿಸಿದಂತೆ. ಕೆಟ್ಟ ಸಮಯವೆಂದು ಯೋಚಿಸಬೇಡಿ, ಹಾಲು ಕೆಟ್ಟ ನಂತರವೇ ಮೊಸರಾಗುವುದು. ಮನುಷ್ಯ ತನ್ನಿಷ್ಟದಂತೆ ಕಾನೂನುಗಳನ್ನು ಬರೆಯಬಹುದು, ಆದರೆ ಆ ದೇವರು ಬರೆದ ಕಾನೂನುಗಳನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿಚಿತ್ರವೇನೆಂದರೆ ಇಲ್ಲಿ ನೆಮ್ಮದಿ ಎನ್ನುವುದು ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ದುಬಾರಿಯಾಗಿದೆ. ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ದುಬಾರಿಯಾಗಿದೆ. ಒಳ್ಳೆ ದಿನಗಳಿಗೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತದೆ. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಅಷ್ಟೇ ಮುಖ್ಯ. ಮಂದ ಆಸಕ್ಕಿಂತ ಅದ್ಭುತ ಆಭರಣ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮುಖದ ಮೇಲೆ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ. ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಸಲು. ಬದುಕಿಗೆ ನಮಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತವೆ. ಎಲ್ಲವನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋಕೆ ಆಗಲ್ಲ. ಕೆಲವೊಂದನ್ನು ನಮ್ಮಲ್ಲೇ ಮುಚ್ಚಿಟ್ಟುಕೊಳ್ಳೋದು ಉತ್ತಮ. ಜೀವನದಲ್ಲಿ ನೋವಿಲ್ಲದ ಮನಸ್ಸೇ ಇಲ್ಲ, ನಗುವಿಲ್ಲದ ಮುಖವಿಲ್ಲ. ನಗುವ ಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತೆ. ಸ್ನೇಹಿತರೆ, ಏನೇ ಆಗಲಿ ನೀವು ಯಾವಾಗಲೂ ನಗುತ್ತೀರಿ. ಜೀವನದಲ್ಲಿ ಅಳಲು ನೂರಾರು ಕಾರಣಗಳು ಸಿಗುತ್ತವೆ, ಆದರೆ ಅದೇ ಜೀವನ ನಗಲು ಸಾವಿರಾರು ಅವಕಾಶಗಳನ್ನು ನೀಡುತ್ತದೆ. ಸ್ವಭಾವವಿದ್ದರೆ ದೀಪದಂತೆ ಇರಲಿ. ಮೇಲು ಕೀಳು ತಾರತಮ್ಯವಿಲ್ಲದೆ ದೀಪ ಬೆಳಕು ಚೆಲ್ಲುತ್ತದೆ. ಭಾವ ಬದಲಾದರೂ ಸ್ವಭಾವ ಬದಲಾಗಬಾರದು. ಯಾರೇ ಊಟಕ್ಕೆ ಕರೆದರೂ ಹಸಿವಿದ್ದರೆ ತಕ್ಷಣ ಊಟ ಮಾಡಿಬಿಡಿ. ಏಕೆಂದರೆ ನಾಚಿಕೆ ಪಟ್ಟರೆ ಹಸಿವು ನೀಗುವುದಿಲ್ಲ, ಅಹಂಕಾರ ಪಟ್ಟರೆ ಅನ್ನವೇ ಸಿಗುವುದಿಲ್ಲ. ಈ ಬದುಕಿನಲ್ಲಿ ನಾವು ಎಷ್ಟು ಬಾರಿ ಬಿದ್ದೆವು ಎನ್ನುವುದು ಮುಖ್ಯವಲ್ಲ, ಬಿದ್ದು ಎಷ್ಟು ಬೇಗ ಎದ್ದೇವು ಎನ್ನುವುದು ಮುಖ್ಯ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಒಳ್ಳೆಯ ಕೆಲಸ ಮಾಡಿ, ಎಷ್ಟೇ ನಿಯತ್ತಾಗಿರಿ, ಆದರೆ ಈ ಜಗತ್ತು ನಿಮ್ಮ ಒಂದೇ ಒಂದು ತಪ್ಪಿಗಾಗಿ ಕಾಯುತ್ತಾ ಇರುತ್ತದೆ. ಮಿತಿಮೀರಿದ ಕನಸು ಜೀವನ ನಾಶಗೊಳಿಸಬಹುದಾದರೆ ಹಿಡಿತ ತಪ್ಪಿದ ಮನಸ್ಸು ಜೀವನವನ್ನೇ ಬಲಿ ಪಡೆಯಬಲ್ಲದು. ಪೂರ್ತಿ ಕೈಯಾಗಬೇಡಿ, ಪ್ರಪಂಚ ಉಗಿಳಿ ಬಿಡುತ್ತದೆ. ಪೂರ್ತಿ ಸಿಹಿ ಆಗಬೇಡಿ, ಈ ಪ್ರಪಂಚ ನುಂಗಿ ಬಿಡುತ್ತದೆ. ದೂರ ದೂರ ನೆಟ್ಟ ಗಿಡಗಳು ತಾನು ಬೆಳೆದಂತೆ ಹತ್ತಿರವಾಗುತ್ತವೆ, ಆದರೆ ತುಂಬ ಹತ್ತಿರವಾಗಿರುವ ಮನುಷ್ಯರು ತಾವು ಬೆಳೆದಂತೆ ಅವರ ಮನಸ್ಸುಗಳು ದೂರವಾಗುತ್ತವೆ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ರೂಪವಾಗಲಿ ರೂಪಾಯಿ ಆಗಲಿ ತುಂಬ ದಿನ ಇರುವುದಿಲ್ಲ. ಒಳ್ಳೆಯತನ ಮಾತ್ರ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಇರುತ್ತದೆ. ಬದುಕಿನಲ್ಲಿ ಯಾರೇ ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರಬೇಕಷ್ಟೇ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖಪಡಿಸುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ. ನಿನ್ನ ನಂಬಿ ಬಂದವರಿಗೆ ಜೀವ ಕೊಡು, ನಿನ್ನ ಬಿಟ್ಟು ಹೋಗುವವರಿಗೆ ದಾರಿ ಬಿಟ್ಟು ಬಿಡು. ಸಮುದ್ರ ಸಮೀಪದಲ್ಲೇ ಇದ್ದರೂ ದಾಹ ತಣಿಸಲು ನದಿ ನೀರೇ ಬೇಕು. ಬಂಧುಗಳು ಸ್ನೇಹಿತರು ಎಷ್ಟೇ ಜೊತೆಗಿದ್ದರೂ
ಭಗವಂತನ ಕೃಪೆಯೂ ಇರಲೇಬೇಕು. ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟವಾಗಲ್ಲ. ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟವಾಗಲ್ಲ. ಆದರೆ ಒಳ್ಳೆಯ ಮನಸ್ಸುಗಳು ಯಾರಿಗೂ ಅರ್ಥವಾಗಲ್ಲ. ಯಾಕೆ ಮತ್ತೊಬ್ಬರಿಗಾಗಿ ಅಥವಾ ನಿಮ್ಮನ್ನು ತೊರೆದೋದವರಿಗಾಗಿ ಚಿಂತಿಸುತ್ತೀರಾ? ನೊಣ, ಜೇನುನೊಣ ಒಂದೇ ಜಾತಿಯವು. ಆದರೆ ಜೇನುನೊಣ ಜೇನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ ಇರುತ್ತದೆ ಅಷ್ಟೇ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಕಡು ಕಷ್ಟದ ದಿನಗಳೇ ಮುಂದಿನ ಒಳ್ಳೆಯ ದಿನಗಳಿಗೆ ಬಲವಾದ ಮೆಟ್ಟಿಲುಗಳು. ಹಾಗಾಗಿ ನಗುತ್ತಲಿ ಸಾಗಿ.